ಹಲೋ ನಮಸ್ಕಾರ. ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ. ಯಾರಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಂದಾಗೆ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆನಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಸೂರ್ಯ ಮೀನಾನ ಒಳಗಡೆ ಕರ್ಕೊಂಡ್ಬಂದು ಇಟ್ಕೊಂಡ್ಬಿಟ್ಟಿದ್ದಾರೆ ಎಲ್ರೂ. ಯಾರೇ ಕಂಪ್ಲೇಂಟ್ ಕೊಟ್ಟಿದ್ರು ನಾನು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ, ಕತಲ್ ಮಾಡಕ್ ಬಿಡ್ತೀನಿ. ಗಾಡಿ ಹೇಗೋಯ್ತೋ ಹಾಗೆ ವಾಪಸ್ ಬರುತ್ತೆ, ಬೇಜಾರು ಮಾಡ್ಕೋಬೇಡಮ್ಮ, ಅಳ್ಬೇಡ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ರಂಗನಾಥ್ ಅವರು ದುಡುಕ್ಬೇಡ ಕಂದ ಪ್ರಕಾರ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ನ್ಯಾಯ ಮಾರ್ಗದಲ್ಲೇ ಬದುಕೋಣ ಸರಿ. ಆಗ ಸೂರ್ಯ, ಅಲ್ಲಪ್ಪ ಏನಪ್ಪ ಈ ಜನಗಳಿಗೆ ಹೊಟ್ಟೆ ಉರಿ, ಕೈ ಹಾಕಲ್ಲ, ಒಬ್ರು ಅನ್ನಕ್ಕೆ ಬಾಯಿ ಹಾಕಲ್ಲ, ಅಡಿಗೆ ನಾವು ದೇವ್ರೆ ಅಂತ ಇರ್ತೀವಿ, ಯಾಕಪ್ಪ ಇಷ್ಟೊಂದು ಹೊಟ್ಟೆ ಕಿಚ್ಚು, ನಮ್ಮ ಹೊಟ್ಟೆ ಮೇಲೆ ಯಾಕಪ್ಪ ಇಷ್ಟೊಂದು ಹೊಡಿಬೇಕು ಹೇಳ್ತಾನೆ. ಆಗ ರಂಗನಾಥ್ ಅವರು, ನೀವು ಉದ್ಧಾರ ಆದ್ರೆ ಅವ್ರ ಮನಸ್ಸು ಹಾಳಾಗೋಗುತ್ತೆ ಅನ್ಸುತ್ತೆ, ಹೋಗ್ಲಿ ಬಿಡು ಅಂತ ಹೇಳ್ತಾರೆ. ಆಗ ಸೂರ್ಯ, ಬಿಡೋ ಗಿಡೋ ಇಲ್ಲ ತಾನೆ. ಆಗ ರೋಹಿಣಿ, ಅಲ್ಲ ಸೂರ್ಯ ಅವರೇ ಮಾತಾಡ್ತೀರಾ, ಮಾಡ್ಬೇಕಾದ್ರೆ ಪರ್ಮಿಷನ್ ತಗೋಬೋದು ಅನ್ನೋದು ಗೊತ್ತಾಗ್ಲಿಲ್ವಾ ನಿಮ್ಗೆ ಹೇಳ್ತಾಳೆ. ಆಗ ಸೂರ್ಯ, ಸುಮ್ಮನೆ ಇರಿ ಪೌಡ್ರಮ್ಮ, ತಗೊಳೋದಕ್ಕೆ ನಾವೇನು ಸ್ಕೂಲು ಬಾರು ಪಬ್ಬು ಇದೀವ, ನಮ್ಮ ಮನೆ ಮುಂದೆ ಇಟ್ಕೊಂಡಿದೀವಪ್ಪ. ಆ ಹೂವಿನ ಅಂಗಡಿ ಇಟ್ಕೊಡೋದಕ್ಕೂ ಯಾವ ಹೂಕೋಸ್ ನನ್ನ ಮಗನ ಮುಂದೆ ಪರ್ಮಿಷನ್ ಕೇಳಬೇಕು, ಕಂಪ್ಲೇಂಟ್ ಕೊಟ್ಟಿದ್ದಾವೆ ದ್ಯಾವನೇ ಆಗಿರಲಿ ಇರೋದಿಲ್ಲ, ಆವಾಗಿದೆ ಆ ನನ್ನ ಮಗಂಗೆ ಕೊಂಡು ಶಾಂತಿ ಮುಖನೇ ನೋಡ್ತಾ ಇರ್ತಾನೆ. ಆಗ ಶಾಂತಿ, ನನ್ನ ಕಡೆನೇ ಹಾಗೆ ನೋಡ್ತಾ ಇದೆಯಾ, ಕಂಪ್ಲೇಂಟ್ ಕೊಟ್ಟಿರೋ ಥರ ಹೇಳಿ. ಆಗ ಸೂರ್ಯ, ಅದಕ್ಕೆಲ್ಲ ಎಕ್ಸ್ಟ್ರಾ ಮೈಂಡ್ ಬೇಕು ಸಕ್ಕರೆ, ಕ್ರಿಮಿನಲ್ಸ್ ಐಡಿಯಾಗಳೆಲ್ಲ ಆ ಕ್ರಿಮಿನಲ್ಸ್ಗೆ ಬರೋದು. ಇದ್ದ ತಕ್ಷಣ ರೋಹಿಣಿಗೆ ತುಂಬ ಶಾಕ್ ಆಗುತ್ತೆ. ನೆಕ್ಸ್ಟ್ ಮೀನಾ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಕೆಟ್ಟದೆಲ್ಲ ನನಗೆ ಆಗುತ್ತೆ ಹೇಳಿ. ಆಗ ರಂಗನಾಥ್ ಅವರು, ಭಗವಂತ ಪರೀಕ್ಷೆ ಮಾಡುವಾಗ ಹಾಗೆ ಕಣಮ್ಮ, ನೀರು ಹರಿದ್ರೆ ಜ್ವರ ಬಿಟ್ಟು ಹೋಗುತ್ತೆ, ನೀರು ಹರಿದ್ರೆ ಕಷ್ಟ ಬಿಟ್ಟು ಹೋಗುತ್ತೆ, ದೊಡ್ಡ ಅವಕಾಶ ಕೊಡಬೇಕು ಅಂತಿದ್ದಾನೆ, ಈ ಅವಕಾಶ ಕಿತ್ಕೊಂಡ ಅಷ್ಟೇ. ಆಗ ಸೂರ್ಯ, ಕಿತ್ಕೊಂಡ್ರೆ ಸುಮ್ಮನೆ ಬಿಟ್ಬಿಡಲ್ಲಪ್ಪ, ನಾನು ದುಡ್ಡು ಕಟ್ಟಾದ್ರು ಸರಿ ಆ ಗಾಡಿನ ವಾಪಸ್ ತಗೊಂಡು ಬಂದೇ ಬರ್ತೀನಿ. ಆಗ ರಂಗನಾಥ್ ಅವರು, ಗಾಡಿ ತಗೊಂಡ್ಬರ್ಬೋದು ಕಣೋ ಮತ್ತೆ, ಆದರೆ ಅದೇ ಜಾಗದಲ್ಲಿ ವ್ಯಾಪಾರ ಮಾಡೋದು ಇಟ್ಟು ಕಣಪ್ಪ ಅಂತ ಹೇಳ್ತಾರೆ. ಆಗ ಶಾಂತಿ, ಮನೆ ಮುಂದೆ ರಾಮಾಯಣ ಮಾಡಬೇಡ್ವೇ, ನನ್ನ ಮಾತು ಕೇಳಿದ್ರೆ ತಾನೇ ಹೂ ಕಟ್ಟೋದನ್ನ ದೇವಸ್ಥಾನ ಕಟ್ತಾ ಇದ್ದೀನಿ ಅನ್ನೋ ಥರ ಬಿಲ್ಡಪ್ ತಗೊಂಡ್ಲು. ಆಗ ಸೂರ್ಯ, ಹೂ ಕಟ್ಟೋದು ದೇವಸ್ಥಾನ ಕಟ್ತಂಗಲ್ಲ, ದೇವಸ್ಥಾನದಲ್ಲಿರೋ ದೇವರಿಗೆ ಅಲಂಕಾರ ಆಗೋದು, ಸಿಂಗಾರ ಆಗೋದು, ಪ್ರಸಾದ ಆಗೋದು ಈ ಜುಜ್ಮಿ ಹೂವೇ ಸಕ್ಕರೆ ಅಂತ ಸೂರ್ಯ ಹೇಳ್ತಾನೆ. ಅಂತ ಹೌದು ಕಣಪ್ಪ, ಕರೆಕ್ಟಾಗೇ ಹೇಳ್ದೆ, ಹೂ ಜಡೆನಲ್ಲಿ ಇದ್ರೇನೆ ಮರ್ಯಾದೆ, ಬೀದಿನಲ್ಲ ಹೇಳ್ತಾಳೆ. ಆಗ ಸೂರ್ಯ, ಬೀದಿಲಿ ಅಂದ್ರೆ ಏನು ರೋಡ್ ಸೆಂಟ್ರಲ್ ಇಟ್ಕೊಂಡು ಮಾಡ್ತಾ ಇದೀವಾ, ತಾನೇ ಇಟ್ಕೊಂಡು ಮಾಡ್ತಾ ಇರೋದು ಅಂತ ಹೇಳ್ತಾನೆ. ಆಗ ರೋಹಿಣಿ, ಅದಕ್ಕೂ ಪರ್ಮಿಷನ್ ಬೇಕಲ್ಲ ಸೂರ್ಯ ಅವರೇ ಹೇಳ್ತಾಳೆ. ಆಗ ಶಾಂತಿ, ಅದೆಲ್ಲ ಇವನ್ಗೇನಮ್ಮ ಗೊತ್ತು, ಮಾಡೋರ್ಗೆ ಗುರಿ ಇದ್ರೆ ಸಾಲದು, ಅಲ್ಲಿಗೆ ಹೋಗಕ್ಕೆ ದಾರಿನೂ ಗೊತ್ತಿರಬೇಕು ಹೇಳ್ತಾಳೆ. ಆಗ ಮೀನಾ, ಹೌದು ದಾರಿನೂ ಗೊತ್ತಿಲ್ಲ, ಯಾವ ಗುರಿನೂ ಗೊತ್ತಿಲ್ಲ, ಆದ್ರೂ ಈ ಮನೆಯಲ್ಲಿ ಹೇಳಿದ್ದನ್ನ ಮಾಡಿಕೊಂಡು ಅಡ್ಗೆ ಗಿಡ್ಗೆ ಅದು ತೊಳೆಯೋದೊಂದೇ ಗೊತ್ತಿರೋದು, ಲಾಯಕು, ಈ ಜನ್ಮದಲ್ಲಿ ನನ್ನ ಯೋಗ್ಯತೆ ಇಷ್ಟೇ ಕೊಂಡು ಅಲ್ಲಿಂದ ಓಡೋಗ್ತಾಳೆ. ಸೂರ್ಯ, ಮೀನಾ ಇರಮ್ಮ ಅಂತ ಎಷ್ಟೇ ಹೇಳಿದ್ರು ಕೇಳೋದಿಲ್ಲ. ಆಗ ರಂಗನಾಥ್ ಅವರು, ಹೋಗಪ್ಪ ಸಮಾಧಾನ ಮಾಡು ಹೆಂಗೆ ಹೇಳಿ ಕಳಿಸ್ತಾರೆ. ನಂತರ ರಂಗನಾಥ್ ಅವರು, ಸೂರ್ಯ ಮೀನಾ ಉದ್ಧಾರ ಆಗಬಾರ್ದು ಅಂತ ಅನ್ಕೊಂಡವ್ರು ಮಾಡಿರೋ ಕೆಲಸ ಇದು, ದಿನ ಹೀಗೆ ಇರಲ್ಲ, ಗಾಳಿನ ಹಿಡಿಯೋರು ತಡಿಯೋರು ಈ ಭೂಮಿ ಮೇಲೆ ಹೊಟ್ಟೆ ಇಲ್ಲ, ಈ ದೇವ್ರು ಒಳ್ಳೇದು ಮಾಡೋದ್ರ ಜೊತೆಗೆ ಕೇಡ್ ಬಯಸ್ತವ್ರಿಗೆ ಕೇಡ್ಗಾಲನು ಕೊಡ್ತಾನೆ ಹೇಳ್ತಾರೆ ರಂಗನಾಥ್ ಅವರು. ಆಗ ಶಾಂತಿ, ಇದೇನು ನಾವೇ ಮಾಡಿದ್ದು ಅನ್ನೋ ಥರ ನಮ್ಮನ್ನು ನೋಡ್ಕೊಂಡು ಹೇಳ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಜನರಲ್ ಆಗಿ ಹೇಳ್ದೆ ಅಷ್ಟೇ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವರು ಕೂಡ ಹೊರಟೋಗ್ತಾರೆ. ನಾನೇನು ಓದಿದ್ದೀನ ಬರ್ದಿದ್ದಾನ, ಇಷ್ಟಕ್ಕೆಲ್ಲ ನಾನೇನಕ್ಕೆ ಇಂಥ ಕೆಲಸ ಮಾಡಬೇಕು, ಚೆನ್ನಾಗಿರ್ಬಾರ್ದು ಅಂತ ನಾನೇನಾದರೂ ಬಯಸ್ತೀನ. ನಗ್ತಾ ಇಬ್ರು ಶೇಕ್ ಹ್ಯಾಂಡ್ ಕೊಟ್ಕೊಂಡು ನಗ್ತಾ ಇರ್ತಾರೆ. ಇಷ್ಟು ಮೀನಾ ಅಳ್ತಾ ಕೂತಿರ್ತಾಳೆ. ಅಲ್ಲಿಗೆ ಬಂದಂತ ಸೂರ್ಯ, ಮೀನೇಶ್ವರಿ ಅಮ್ಮ ಇಲ್ಲಿ ಕೂತ್ಕೊಂಡು ಅಳ್ತಾ ಇದೆಯಾ ಅಂತ ಕೇಳಿದಾಗ ಮೀನಾ, ನನಗೆ ಗೊತ್ತಿರೋದೇ ಇದೊಂದು, ನನಗೆ ಉಳ್ಕೊಳ್ಳೋದೇ ಕಣ್ಣೀರು ಅಂತ ಹೇಳ್ತಾಳೆ. ಆಗ ಸೂರ್ಯ, ದಡ್ಡಿ ಪರೋಡಿಗೆ 2 ಸಲ ಕಾರ್ ಕೊಡಿಸಿ ಶ್ರೀಮಂತೆ ಕಣೆ ನೀನೇ ಡಿಗ್ರೇಡ್ ಮಾಡ್ಕೋಬಾರ್ದು ನೋಡಮ್ಮ, ಊಟ ನಿದ್ದೇನೆ 2 ನನಗೆ ಇಷ್ಟೇ ಬೇಕಾಗಿರೋದು, ಇದೆಲ್ಲ ನಾವುಗಳು ಮನುಷ್ಯಗಳು ಮಾಡ್ಕೊಂಡಿರೋದು, ಅದಕ್ಕೆ ಅಂತ ಕಣ್ಣೀರು ಹಾಕಕ್ಕೆ ಹೋಗ್ಬಾರ್ದು ಬಾ ಊಟ ಮಾಡೋಣ ಅಂತ ಹೇಳಿದಾಗ, ನನಗೆ ಬೇಡ ರೀ ಅಂತ ಹೇಳ್ತಾಳೆ. ಕೈಲೇನು ತಿನ್ನೋದಕ್ಕೆ ಆಗಲ್ಲ ಅಂತ ಹೇಳ್ತಾಳೆ. ಆಗ ಸೂರ್ಯ, ಸರಿ ನಿನ್ನ ಕೈಲಿ ನೀನು ತಿನ್ಬೇಡ, ಆದರೆ ನಾನು ತಿನ್ನಿಸ್ತೀನಿ, ಕೈಲಿ ತಿನ್ನು ಅಷ್ಟೇ, ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ತಟ್ಟೆ ತೊಗೊಂಡು ಬರ್ತಾನೆ. ನನ್ನ ಮುಂದೆ ಕೂತಿದ್ದಳು, ದೇವ್ರ ನಾಮ ಹಾಡ್ತಿದ್ದಳು, ನಂಬಿಕೆ ಕಳ್ಕೊಂಡ್ರೆ ಹೇಗಮ್ಮ, ಊಟ ಮಾಡು ಅಂತ ಹೇಳಿದಾಗ, ನನಗೇನು ಬೇಡ ರೀ, ಅತ್ತೆ ಹೇಳಿದ್ ಕೇಳಿಸ್ಕೊಂಡ್ರಲ್ಲ, ನಾನು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರ್ದೋಳು, ಯಾವ ಸಾಧನೆನೂ ಮಾಡದೇ ಇರೋಳು. ಆಗ ಸೂರ್ಯ, ಮೀನಾ ನಿನ್ನ ಕೈಲಿ ಆಗುತ್ತಮ್ಮ, ಬೇಕು ಅಷ್ಟೇನೆ, ನೀ ಆಗೋ ಥರ ನಾನು ಮಾಡ್ತೀನಿ, ನೀನು ಇವಾಗ ಊಟ ಮಾಡು ಅಂತ ಹೇಳ್ಬಿಟ್ಟು ಅವಳಿಗೆ ಊಟ ಮಾಡಿಸ್ತಾ ಇರ್ತಾನೆ. ನೀವು ಊಟ ಮಾಡಿದ್ರ ಅಂತ ಹೇಳಿ ಕೇಳ್ತಾಳೆ. ಆಗ ನೀನು ಊಟ ಮಾಡಿಲ್ಲ ಅಂತಂದರೆ ನನಗೆ ಊಟ ಸೇರುತ್ತೆ ಅಂತ ಹೇಳಿದಾಗ ಅವಳು ಕೂಡ, ನೀವು ಸ್ವಲ್ಪ ತಿನ್ನಿ ಅಂತ ಅಂದಾಗ, ನಾನು ಒಬ್ಬರಿಗೆ ಕಣೆ ತೊಗೊಬಂದಿರೋದು ಅಂದಾಗ, ಅದರಲ್ಲೇ ಹಂಚ್ಕೊಂಡು ತಿನ್ನೋಣ ರೀ, ಏನಾಗಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಹಂಚ್ಕೊಂಡು ಊಟ ಮಾಡ್ತಾರೆ. ಇನ್ನಲ್ಲಿ ಬೆಳಗಾಗಿರುತ್ತೆ. ಮೀನಾ ಎಲ್ಲೋದ್ಲು ಇವಳು ಅಂತ ಹೇಳ್ಕೊಂಡು ಶಾಂತಿ ಹಾಲಿಗೆ ಬರ್ತಾಳೆ. ರೋಹಿಣಿ ಹಾಗೆ ಮನೋಜು ಬರ್ತಾರೆ. ರೋಹಿಣಿನ ಕೇಳ್ತಾ ಇದ್ದಾಳೆ, ನೀನೇನಾದ್ರು ನೋಡಿದ್ಯಾ ಅಮ್ಮ ಅಂತ ಹೇಳ್ಬಿಟ್ಟು. ಆಗ ರೋಹಿಣಿ, ಇಲ್ಲ ಅಂತ ಹೇಳ್ತಾಳೆ. ಮನೋಜು, ನಾನು 2-3 ಸಲ ಹೋಗಿದ್ದೆ ಅಮ್ಮ ಅಡುಗೆ ಮನೆ ಕಡೆ, ಅಲ್ಲೂ ಇರಲಿಲ್ಲ,
ಕಾಫಿ ಕೊಡಬೇಕು ಅಂತ ಗೊತ್ತಾಗಲ್ವಾ ಅಂತೇಳಿ ಮಾತಾಡ್ತಾ ಇರ್ತಾನೆ. ಅಷ್ಟರೊಳಗಡೆ ಮೀನಾ ಎಂಟ್ರಿ ಕೊಡ್ತಾಳೆ ಹಾಲ್ಗೆ. ಮತ್ತೆ ಏನಮ್ಮ ಸುರಸುಂದ್ರಿ ಬೆಳಗ್ಗೆ ಎಲ್ಲಿ ಸುತ್ತಾಡ್ಕೊಂಡು ಬರ್ತಾ ಇದೀಯಾ ಹೇಳ್ತಾಳೆ. ಆಗ ಮೀನಾ ಎಲ್ಲೂ ಇಲ್ಲ ಅತ್ತೆ, ಎದ್ದಿದ್ದೆ ಇವಾಗ ಅಂತ ಹೇಳ್ತಾಳೆ. ಯಾಕೆ ರಾತ್ರಿ ಎಲ್ಲ ಕನಸು ಕಾಣ್ತಿದ್ಯೇನೋ ನೀನು ಹೂವಿನ ಗಾಡಿ ಬಗ್ಗೆ? ಆಗ ಮೀನಾ ಅದ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತೀರಾ ಅತ್ತೆ, ತುಂಬಾ ನೋವಾಗಿತ್ತು, ಅದಕ್ಕೆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ, ಹಾಗಾಗಿ ಲೇಟಾಗಿ ಎಚ್ಚರ ಆಯಿತು. ಆಗ ಶಾಂತಿ, ನೀನು ನಿನ್ಗೆ ಇಷ್ಟ ಬಂದಾಗೆಲ್ಲ ಎದ್ರೆ ಕೆಲಸ ಎಲ್ಲ ಯಾವಳೆ ಮಾಡೋದು? ನಾನು ಹೋಗಿ ಕಾಫಿ ಮಾಡ್ಕೋಬೇಕಾಗಿತ್ತ, ಏನು ಹಂಗೆ ದುರು ದುರು ನೋಡ್ತಾ ಇದೀಯ ಅಂತ ಕೇಳಿದಾಗ ಮೀನಾ, ಅತ್ತೆ ಆದರೆ ಬೇರೆ ಯಾವ್ದಾದ್ರು ಮಾಡೋದಕ್ಕಾಗಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಹೇಳ್ತಾ ಇದ್ದಾರೆ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಆಗ ಹೌದು, ಒಂದು ಲೋಟ ಕಾಫಿ ಮಾಡಿಕೊಟ್ರೆ ಏನು ಕೇಳ್ತಾಳೆ. ಆಗ ರೋಹಿಣಿ, ಫ್ರೀ ಆಗಿರೋರು ನೀವೇ ತಾನೇ, ಹೋಗಿ ದುಡಿ ಅಂತಂದ್ರೆ ಆಗುತ್ತಾ, ಅವ್ರವ್ರ ಕೆಲಸ ಅವ್ರವರೇ ಮಾಡಬೇಕು. ಶಾಂತಿ, ಅವಳ ಕೈಯಲ್ಲಿ ಎಲ್ಲಾಗುತ್ತಮ್ಮ ರೋಹಿಣಿ, ಇತ್ತೀಚೆಗೆ ಮನೆ ಕೆಲಸ ಮಾಡ್ಲಿಕ್ಕೂ ಕೂಡ ಜಡಿ ಹಿಡಿದು ಕೂತಿದ್ದಾಳೆ ಮೈನಾ ಅಂತ ಹೇಳ್ತಾಳೆ. ಅತ್ತೆ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಅಟ್ಟದಿಂದ ಬಿದ್ದವ್ರಿಗೆ ಆಳೊಂದು ಕಲ್ಲು ಅನ್ನೋ ಥರ ನಡ್ಕೋಬೇಡಿ, ನೋವು ತಿಂದಿದ್ದೀನಿ ಅಂತ ಹೇಳ್ತಾಳೆ. ಆಗ ಶಾಂತಿ, ಅಯ್ಯಯ್ಯೋ ನೋವ್ಯಾಕೆ ತಿನ್ನೋಕೋದೆ, ನಿನ್ನ ಗಂಡಿಗೆ ಹೇಳಿದ್ರೆ ಕೋಡ್ಬಳೆ, ಚಕ್ಲಿ, ಚಿತ್ರಾನ್ನ, ನಿಪ್ಪಟ್ಟು ಏನಾದ್ರು ತಂದು ಕೊಡೋನು ತಿನ್ಬೋದಾಗಿತ್ತಲ್ಲ ಅಂತ ಹೇಳ್ತಾಳೆ. ಅಷ್ಟರೊಳಗಡೆ ಸೂರ್ಯ ಎಂಟ್ರಿ ಕೊಡ್ತಾನೆ ಮನೆ ಒಳಗಡೆ, ಚಾಪೆ ಹಾಗೂ ದಿಂಬು ಹಿಡ್ಕೊಂಡು. ಕಸ ಮುಸ್ರೆಗಳು ತಿಂದು ಬಿಟ್ಟಿರುವ ತಟ್ಟೆಗಳು, ಪೌಡ್ರ ಮನೆ ತೊಳಿತಾಳೆ. ಆಗ ರೋಹಿಣಿ, ನಾನಾ ಅಂತ ಕೇಳ್ತಾಳೆ. ಶಾಂತಿ, ಏಯ್ ಅವಳ್ಯಾಕ ತೊಳಿತಾಳೆ ಅಂತ ಕೇಳ್ತಾಳೆ. ಆಗ ಸೂರ್ಯ, ಆ ಪೌಡ್ರು ನಿನ್ನ ಗಂಡ ಶಾವಿಗೆ ತಿಂದು ತಟ್ಟೆನ ಅಲ್ಲೇ ಇಟ್ಟಿದ್ದ, ತಟ್ಟೆನೂ ನಿನ್ನ ಕೈ ತೊಳಿಯೋಕ್ಕಾಗೋದಿಲ್ಲ ಅಲ್ವಾ, ತಿನ್ನೇ ತೊಳಿಬೇಕಾ ಹೇಳ್ತಾನೆ. ಆಗ ಶಾಂತಿ, ಅವಳು ಹೊರಗಡೆ ದುಡಿತಾಳೆ ಕಣೋ ಅಂತ ಹೇಳ್ತಾಳೆ. ಆಗ ಸೂರ್ಯ, ಯಾರ ಸಂತೋಷಕ್ಕೂ ಅವಳು ಅವಳ ಗಂಡ ಚೆನ್ನಾಗಿರೋದಕ್ಕೆ ಮಾತ್ರ ದುಡಿತಾ ಇರೋದಷ್ಟೇ, ನಾವು ದುಡಿಯೋರೇನೆ, ಮನೆಯಲ್ಲಿ ಏನೇನು ಕೆಲಸ ಇದೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ಇರೋ 3 ಕೆಲಸಕ್ಕೆ 35 ಜನ ಇಳ್ಸೋಕ್ಕಾಗುತ್ತೇನೋ ಅಂತ ಶಾಂತಿ, ಇನ್ನು ಸಕ್ಕರೆಗೆ ಅಷ್ಟೇ ಕಾಫಿ ಮಾಡಿಕೊಡು, ಆ ಮನೋಜ್ ಏನಾದ್ರೂ ಕಾಫಿ ಕೇಳಿದ್ರೆ ಲೋಟದಲ್ಲಿ ಕಾಫಿ ಹಾಕ್ಕೊಂಡು ಮಕ್ಕಕ್ಕೆ ಖರ್ಚು ಅಂತ ಹೇಳ್ತಾನೆ. ಕೆಕ್ಕರ್ಸ್ಕೊಂಡು ನೋಡ್ತಾ ಇರ್ತಾಳೆ. ಆಗ ಸೂರ್ಯ, ಕೆಕ್ಕರ್ಸ್ಕೊಂಡು ನೋಡೋದೇ ಹಾಕೋ, ನೋಡ್ರಮ್ಮ ರವಿ, ಸೋಂಪಪಿಡಿ, ನಾನು ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ, ಗುಂಡುಗೆ ಏನು ಕೆಲಸ ಇದೆ, ಇವಳು ಕಾಫಿ ಕೊಡಬೇಕು ಅಂತ ಕೇಳಿದಾಗ ರೋಹಿಣಿ, ಮನೋಜ್ ನಡೀರಿ ಕರ್ಕೊಂಡೋಗಿ ಹೋಟ್ಲಲ್ಲಿ ಕಾಫಿ ಕುಡ್ಕೊಂಬರೋಣ ಹೇಳ್ಬಿಟ್ಟು ಅಲ್ಲಿಂದ ಮನೋಜ್ನ ಕರ್ಕೊಂಡು ಹೊರಗಡೆ ಹೊರಟೋಗ್ತಾಳೆ ಕಾಫಿ ಕುಡಿಲಿಕ್ಕೆ ಅಂತ. ನೆಕ್ಸ್ಟು ರೋಹಿಣಿ ಅಂತ ಶಾಂತಿ ಅಷ್ಟೇ ಕರೆದ್ರು. ಆಗ ಅವಳು ಸೂರ್ಯನ ಹತ್ರ ಬಂದ್ಬಿಟ್ಟು, ಆಯ್ತಾ ಇವಾಗ ಸಮಾಧಾನ ಆಯ್ತಾ, ಎಲ್ಲರನ್ನೂ ಹಿಂಗೆ ಹೊರಗಡೆ ಕಳಿಸ್ಬಿಡಿ ಅಂತ ಹೇಳ್ತಾಳೆ. ಆಗ ಸೂರ್ಯ, ಅವರು ರನ್ನಿಂಗ್ ರೇಸಲ್ಲಿ ತುಂಬ ಫಾಸ್ಟ್ ಇದ್ದಾರೆ, ಯಾವಾಗಲೂ ಓಡ್ತಾರೆ ಬಿಡು, ಅದೇನು ವಿಶೇಷ ಇಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟು ಮೀನಾ, ಅತ್ತೆ ದೋಸೆ ಮತ್ತು ಪಲ್ಯ ಮಾಡಲಾ ಹೇಳಿದಾಗ, ಸರಿ ಆಯಿತು ಏನೋ ಒಂದು ಮಾಡು, ಆದರೆ ಬೇಗ ಮಾಡು, ತುಂಬ ಟೈಮ್ ತೊಗೋಬೇಡ ಅಂತ ಹೇಳಿ ಕಳಿಸ್ತಾಳೆ. ಆಗ ಸರಿ ಮೀನಾ ಒಳಗಡೆ ಹೋಗ್ತಾಳೆ ಕೆಲಸ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಕಿಚನ್ಗೆ ಹೋಗಿ ನೋಡಿದ ತಕ್ಷಣ ಅಲ್ಲಿ ತುಂಬ ಪಾತ್ರೆಗಳ ರಾಶಿನೇ ಇರುತ್ತೆ. ಅದನ್ನು ನೋಡ್ಬಿಟ್ಟು ಅವಳಿಗೆ ತುಂಬ ಅಳು ಬರುತ್ತೆ. ಸರಿ ಅಂತ ಹೇಳ್ಬಿಟ್ಟು ಅವಳ ಕೆಲಸ ಅವಳು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾಳೆ. ನೆಕ್ಸ್ಟು ನೋಡಿದ್ಯಾ ಇದೇ ಸ್ಥಾನ ಅವಳದು ಅಂತ ಹೇಳ್ಬಿಟ್ಟು ಸೂರ್ಯನ ಹತ್ರ ಶಾಂತಿ ಹೇಳ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.